ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನಿರುದ್ಧ ಆರ್ ರೆಜಿಗಲ್ ಯೂಟ್ಯೂಬ್ ಚಾನಲ್. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಲೀಗ್ ಸ್ಟೇಜ್ನ ಆಲ್ಮೋಸ್ಟ್ ಎಂಡಿಗೆ ಆಲ್ರೆಡಿ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಟೀಮ್ಸ್ದು 12 ಮ್ಯಾಚಸ್ ಕಂಪ್ಲೀಟ್ ಆಗೋಗಿದೆ. 14 ಮ್ಯಾಚಸ್ ಅಷ್ಟೇ ಇರುತ್ತೆ ಲೀಗ್ ಸ್ಟೇಜ್ನಲ್ಲಿ. ಅದು ಹೇಗೆ ಅಂತ 10 ಟೀಮ್ಸ್ ಇದ್ದರೂ ಕೂಡ ಎಲ್ಲ ಟೀಮ್ಗಳು ಬರೀ 14 ಮ್ಯಾಚಸ್ ಹೇಗೆ ಆಡ್ತಾರೆ ಲೀಗ್ ಸ್ಟೇಜ್ನಲ್ಲಿ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋಲಿ. ನೀವು ಹೋಗಿ ಅದನ್ನ ಚೆಕ್ ಮಾಡ್ಬೋದು. RCBದು ಇವತ್ತು 13th ಮ್ಯಾಚ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಲೀಗ್ ಸ್ಟೇಜ್ನಲ್ಲಿ 2 ಮ್ಯಾಚ್ ಬಾಕಿ ಇರೋದ್ರಿಂದ ಸೊ ವಿತ್ 14 ಪಾಯಿಂಟ್ಸ್ ಕ್ಯಾನ್ ದೇ ಕ್ವಾಲಿಫೈ ಫಾರ್ ದ ಪ್ಲೇ ಆಫ್ಸ್ ಅನ್ನೋದು ಕಾದು ನೋಡಬೇಕಾಗಿರುವಂಥ ವಿಷಯ. ಬಟ್ ದೇರ್ ಆರ್ ಕ್ವಾಲಿಫಿಕೇಷನ್ ಸಿನಾರಿಯೋಸ್ ದಟ್ ಆರ್ ನೀಡ್ ಟು ಬಿ ಕನ್ಸಿಡರ್ಡ್. ಸೊ ಇವಿಷ್ಟು ಪಾಸಿಬಿಲಿಟೀಸ್ ಅಕಸ್ಮಾತ್ ಸಕ್ಸಸ್ ಆದರೆ RCB ವಿಲ್ ಬಿ ಕ್ವಾಲಿಫೈಯಿಂಗ್ ವಿತ್ 14 ಪಾಯಿಂಟ್ಸ್. ಸೊ ಫಸ್ಟ್ ಆಫ್ ಆಲ್ RCB ಅವರು ಹೋಮ್ ಗ್ರೌಂಡ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಇಬ್ಬರನ್ನೂ ಬೀಟ್ ಮಾಡಬೇಕು. ಡೆಲ್ಲಿ ಕ್ಯಾಪಿಟಲ್ಸ್ ಶುಡ್ ಡಿಫೀಟ್ ಲಕ್ನೋ ಸೂಪರ್ ಜೈಂಟ್ಸ್ ಆನ್ 14th of May. And Gujarat Titans should defeat Sunrisers Hyderabad on 16th of May. And the very next day, Mumbai Indians already eliminate agogidare, so they should beat Lucknow Super Giants on 17th of May. And finally, Punjab Kings should defeat Sunrisers Hyderabad on 19th of May. So, these possibilities all success adre RCB will be qualifying to playoffs with 14 points. ಇವಾಗ ಸದ್ಯಕ್ಕೆ 7th ಪೊಸಿಷನ್ನಲ್ಲಿದ್ದಾರೆ RCB with 5 wins in 12 matches. ಸ್ಟಾರ್ಟಿಂಗ್ನಲ್ಲಿ ಇಟ್ ವಾಸ್ ನಾಟ್ ಎ ಗ್ರೇಟ್ ಟೂರ್ನಮೆಂಟ್ ಆ್ಯಕ್ಚುಲಿ, ಬಟ್ ಲಾಸ್ಟ್ ಪ್ರೀವಿಯಸ್ 4 ಮ್ಯಾಚಸ್ ಕೂಡ ದೇ ಒನ್. ದೇ ಆರ್ ಇನ್ ವೆರಿ ಗುಡ್ ಫಾರ್ಮ್ ಕರೆಂಟ್ಲಿ. ಬೆಂಗಳೂರಿಗೆ ಬರ್ತಾ ಇದ್ದಾರೆ ಫಾರ್ ದ ಮ್ಯಾಚ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ದು ಒಂದು ಮೈನಸ್ ಪಾಯಿಂಟ್ ಆಗಿದೆ. ಏನಂತ ಅಂದರೆ ಸ್ಲೋ ಓವರ್ ರೇಟ್ ಪೆನಾಲ್ಟಿ ಇಂದ ಡೆಲ್ಲಿ ಕ್ಯಾಪಿಟಲ್ಸ್ನ ನಾಯಕ ರಿಷಬ್ ಪಂತ್ ಹೀಸ್ ಬೀನ್ ಸಸ್ಪೆಂಡೆಡ್ ಫಾರ್ 1 ಮ್ಯಾಚ್. ಸೊ ಸ್ಲೋ ಓವರ್ ರೇಟ್ ಪೆನಾಲ್ಟಿ ಹೇಗಿರುತ್ತೆ ಅಂತಂದರೆ ಫಸ್ಟು ಫೈನ್ ಹಾಕ್ತಾರೆ. ಫಸ್ಟ್ ಟೈಮ್ ಸ್ಲೋ ಓವರ್ ರೇಟ್ ಆದರೆ 12 lakhs ಫೈನ್ ಇರುತ್ತೆ ಫಾರ್ ದ ಕ್ಯಾಪ್ಟನ್. ಸೆಕೆಂಡ್ ಟೈಮ್ ಕೂಡ ಸ್ಲೋ ಓವರ್ ರೇಟ್ ರಿಪೀಟ್ ಆದರೆ ಕ್ಯಾಪ್ಟನ್ಗೆ 24 lakhs ಫೈನ್ ಇರುತ್ತೆ. ಹಾಗೆ ಟೀಮ್ಮೇಟ್ಸ್ಗೆಲ್ಲ 25% ಅಥವಾ 25% ಆಫ್ ದ ಮ್ಯಾಚ್ ಫೀಸ್ ಅಥವಾ 6 lakhs ಫೈನ್ ಇರುತ್ತೆ ಫಾರ್ ಆಲ್ ದ ಟೀಮ್ಮೇಟ್ಸ್. ಆ್ಯಂಡ್ ಕ್ಯಾಪ್ಟನ್ಗೆ 24 lakhs ಇರುತ್ತೆ. ಆ್ಯಂಡ್ ಥರ್ಡ್ ಟೈಮ್ ಕೂಡ ರಿಪೀಟ್ ಆದರೆ ಸ್ಲೋ ಓವರ್ ರೇಟ್ ದೆನ್ ದ ಕ್ಯಾಪ್ಟನ್ ವಿಲ್ ಬಿ ಸಸ್ಪೆಂಡೆಡ್ ಫಾರ್ 1 ಮ್ಯಾಚ್. ಸೊ ಅದೇ ಆಗಿರೋದು ಇವಾಗ. ರಿಷಬ್ ಪಂತ್ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಫಾರ್ 1 ಮ್ಯಾಚ್ ಆ್ಯಂಡ್ ಹಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ದ ಮ್ಯಾಚ್ ಅಗೇನ್ಸ್ಟ್ RCB. ಸೊ ಇನ್ ದ ಆಬ್ಸೆನ್ಸ್ ಆಫ್ ರಿಷಬ್ ಪಂತ್, ಅಕ್ಷರ್ ಪಟೇಲ್ ಈಸ್ ಲೀಡಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ರಿಕಿ ಪಾಂಟಿಂಗ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಇಟ್ ಈಸ್ ಅ ಗ್ರೇಟ್ ನ್ಯೂಸ್ ಫಾರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಆ್ಯಕ್ಚುಲಿ. ಯಾಕಂದರೆ ಆಲ್ರೆಡಿ T20 ವರ್ಲ್ಡ್ ಕಪ್ ಸ್ಕ್ವಾಡ್ನಲ್ಲಿ ಇರುವಂತಹ ಅಕ್ಷರ್ ಪಟೇಲ್ ಅವರು ಹಿ ಈಸ್ ಶೇಪಿಂಗ್ ಅಪ್ ಹಿಮ್ಸೆಲ್ಫ್ ಇನ್ ಟು ದ ಲೀಡರ್ಶಿಪ್ ರೋಲ್. ರಿಷಬ್ ಪಂತ್ ಇಲ್ಲದೆ ಇದ್ದರೆ ಕೂಡ ಯಾವುದೇ ಟೀಮ್ನ ಲೈಟಾಗಿ ತೊಗೊಳಕ್ಕಾಗಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಫಾರ್ಮಲ್ಲಿದ್ದಾರೆ. ಅವರ ಪ್ರೀವಿಯಸ್ 4 ಮ್ಯಾಚಸ್ಸಲ್ಲಿ ಅವರು 3 ಗೆದ್ಕೊಂಡು ಬಂದಿದ್ದಾರೆ. ಆ್ಯಂಡ್ RCB ಅಂತೂ ಬಹಳ ಒಳ್ಳೆ ಫಾರ್ಮ್ನಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಬಹಳ ಜನ ಪ್ಲೇಯರ್ಸ್ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇನ್ನು 2 ಮ್ಯಾಚ್ ಬಾಕಿ ಇದೆ ಲೀಗ್ ಸ್ಟೇಜಲ್ಲಿ. ಇಫ್ ದೇ ಮ್ಯಾನೇಜ್ ಟು ವಿನ್ ದೀಸ್ ಟು, RCB ವಿಲ್ ಹ್ಯಾವ್ ಅ ಗ್ರೇಟ್ ಚಾನ್ಸ್ ಆಫ್ ಕ್ವಾಲಿಫೈಯಿಂಗ್ ಟು ದ ಪ್ಲೇ ಆಫ್ಸ್ ದಿಸ್ ಇಯರ್.